BJP leaders and Mr. Modi, Mr. Amit Shah, Mr. Nadda, ಕರ್ನಾಟಕದಲ್ಲಿ ಸಿಂಗಲ್ ಪಾರ್ಟಿ 51% ತಗೊಂಡು 25 MP ಸೀಟ್ ಗೆದ್ದಿತ್ತು. ಆ JDS ಪಾರ್ಟಿ ಕಡೆಗೆ ಹೋಗಿ ಅವ್ನು ನನ್ನ ಫ್ಯಾಮಿಲಿ ಅಂತ ಹೋಗಿ 9ರಿಂದ 10 ಸೀಟ್ ಕಳ್ಕೊಂಡು ಯು ಪಿಲಿ 72 ಇದ್ದಿದ್ದು ಲಾಸ್ಟ್ ಟೈಮ್ 61ಕ್ಕೇನೋ ಬಂತು. ಈಗ ನೋಡಿದ್ರೆ 30-35. ಏನಿದು ಮಹಾರಾಷ್ಟ್ರದಲ್ಲಿ ಹೊಡ್ತಾ ಗೆದ್ದಿರೋಂಥದ್ದೇ 70 ಸೀಟ್ ಕಳ್ಕೊಂಡಿರೋದು ಅನ್ಸುತ್ತೆ ಮೋಸ್ಟ್ಲಿ BJP ಪಾರ್ಟಿ. ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ. ಈಗ ನನ್ನನ್ನು ಡಿಫೆನ್ಸ್ ಲಾ ಆ್ಯಂಡ್ ಹೋಮ್ ಮಿನಿಸ್ಟ್ರು ಮಾಡಲೇಬೇಕು. ನೆಕ್ಸ್ಟ್ MP ಎಲೆಕ್ಷನಿಗೆ ಶ್ರೀ ಚೇತನ್ ಗೌಡರು ಭಾರತೀಯ ಜನತಾ ಪಾರ್ಟಿಯಿಂದ 453 MPಗಳನ್ನು ಬರ್ತೀನಿ. ಇದು ನಾನು ಈಗಲೇ ಕೊಡ್ತಾರಂಥ ಗ್ಯಾರಂಟಿ. ಇದು ಗ್ಯಾರಂಟಿ ಭಾರತೀಯ ಜನತಾ ಪಾರ್ಟಿ ಕೊಡ್ತಾರಂಥ ಗಿಫ್ಟ್ ಇದು. ಅರ್ಥ ಆಯ್ತಲ್ಲ? ಲಾಸ್ಟ್ ಟೈಮು ಹೇಳಿದ್ದೆ, ನನ್ನ MLA ಎಲೆಕ್ಷನ್ ಟೈಮಲ್ಲೂ ಕೂಡ ನನ್ನ ನೆಗ್ಲೆಕ್ಟ್ ಮಾಡಿದ್ರೆ ತಗೊಂಡೋಗಿ ಆ 3 ಪಟ್ಟಿ ಸೆಕ್ಸ್ ಬ್ರೋಕರ್ಸ್ ಜೊತೆ ಸೇರಿಕೊಂಡು ನನ್ನನ್ನು ಜೈಲಲ್ಲಿ ಇಟ್ಬಿಟ್ಟು ಫಾಲ್ಸ್ ಕೇಸಲ್ಲಿ ಕನ್ವಿಕ್ಷನ್ ಅಂತೆ, ಆಮೇಲೆ ಮಾಡಿಫೈ ಕನ್ವಿಕ್ಷನ್ ಅಂತೆ. ಜನ ಎಲ್ಲ ಅಬ್ಸರ್ವ್ ಮಾಡ್ತಾರೆ ಕಣ್ರೆ. ಪಬ್ಲಿಕ್ಕು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ಯು ಪಿಲಿ ರಾಯಬೇರಿಯಲ್ಲಿ ನನಗೆ ಟಿಕೆಟ್ ಕೊಟ್ಟು ನಿಲ್ಸೋಕ್ಕೆ ಏನಾಗ್ತಿತ್ತು? ಇವತ್ತು ರಾಹುಲ್ ಗಾಂಧಿನೂ ಸೋಲ್ತಿದ್ದ, 400 ಸೀಟ್ ಮೇಲೆ MP ಗೆಲ್ತಿತ್ತು. ಶಿವಮೊಗ್ಗದಲ್ಲಿ 10 ಲಕ್ಷ ಲೀಡಿಂಗಲ್ಲಿ ಗೆಲ್ತಿದ್ದೆ. ಯಾರು ಹೇಳಿದ್ರು? ಯಾರ ಸೆಕ್ಸ್ ಬ್ರೋಕರ್ ಹೇಳ್ದಂಗೆ ಕೇಳ್ತಿರಲ್ರೋ ನೀವು ಲೀಡ್ರುಗಳು. ಇಂಟೆಲಿಜೆನ್ಸ್ ಇಲ್ವಾ ನಿಮಗೆ? ಮಿಸ್ಟರ್ ಮೋದಿ ಹತ್ರ, ಮಿಸ್ಟರ್ ಅಮಿತ್ ಶಾ ಹತ್ರ ಈ ಹೀನಾಯ ರಿಸಲ್ಟ್ ಬೇಕಿತ್ತಾ? ಏನು ಮಾಡ್ತೀರೇನೋ ಗೊತ್ತಿಲ್ಲ. ನನ್ನನ್ನು ಡಿಫೆನ್ಸ್ ಲಾ ಹೋಮ್ ಮಿನಿಸ್ಟ್ರು ಮಾಡಬೇಕು. ನಾನು ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಯಾರು ಒಬ್ಬರು ಯಾನಿ ಪರ್ಸನ್ ಕಳಿಸ್ಕೊಡ್ರಿ, ನಾನು ಬರ್ತೀನಿ. ಡೆಲ್ಲಿ ಬರ್ತೀನಿ. ನಾನು ವೆಯ್ಟ್ ಮಾಡ್ತಾ ಇನ್ನಷ್ಟೇ. ನಾನು ಜಾಸ್ತಿ ಗಿರಿಕತೆ ಮಾಡೋಕ್ಕೆ ಬರೋದಿಲ್ಲ. ಇವತ್ತಂತ ಭಾರತೀಯ ಜನತಾ ಪಾರ್ಟಿ 2 ಸಲ 282, 303 ಸೀಟ್ ಗೆದ್ದಿದ್ದನ್ನು ತಗೊಂಡೋಗ್ಬಿಟ್ಟು ಪ್ರಪಾತಕ್ಕೆ ತಗೊಂಡೋಗ್ಬಿಟ್ಟಿರ. ಅವ್ನು ಮೋದಿಗೆ ಅವ್ನು ಯಾವ ದೇವೇಗೌಡ ಕುಮಾರಸ್ವಾಮಿ ಅಂತೆ ಆ ರೇಪಿಸ್ಟ್ಗಳು ಅವರಿಬ್ಬರು ಅವ್ರದ್ದು 2 ಸೀಟ್ ಗೆಲ್ಸ್ಕೊಳಕ್ಕೆ ಇಲ್ಲಿ ರಾಜ್ಯದಲ್ಲಿ 51%ಇಂದ ಕಮ್ಮಿ ಆಗಿದೆ. ಆ್ಯಂಡ್ 10 ಸೀಟ್ ಬಿಟ್ಕೊಟ್ಟಿದ್ದಾರೆ. ಮಾನ ಇಲ್ಲ, ಮರ್ಯಾದಿಲ್ಲ. ಹೊಟ್ಟೆಗೆ ಅನ್ನ ತಿಂತೀರ, ಏನು ತಿಂತೀರ ನೀವು? ಅಣ್ಣಾಮಲೆ ಯಾವನ ಅವ್ನು ಬೋಸುಡ್ಕೆ ಅವನು. ಎಂತೆಂಥವ್ರನ್ನೋ ಕರ್ಕೊಂಬಂದ್ಬಿಟ್ರು ರಾಜ್ಯದ ಉತ್ಸವರಿ ಅಂತೆ. ನಿಮಗೆ ಯಾರು ಬೇಕು ಹಾಳು ಮಾಡೋಕ್ಕೆ ಅಂಥವ್ರನ್ನ ತಂದಿಡ್ತೀರ. ನನಗೆ ಗೊತ್ತಿಲ್ಲ. ಈಗ ನಾನು ಐ ಆಮ್ ವೇಟಿಂಗ್. ನನ್ನನ್ನೀಗ ದೇಶದ ಹೋಮ್ ಮಿನಿಸ್ಟ್ರು ಮಾಡಲೇಬೇಕು. ನಾನು ನೆಕ್ಸ್ಟ್ MP ಎಲೆಕ್ಷನಿಗೆ ನಾನು ಭಾರತೀಯ ಜನತಾ ಪಾರ್ಟಿಯಿಂದ 453 ಜನನ ಗೆಲ್ಸ್ಕೊಬರೋಂಥ ಜವಾಬ್ದಾರಿ ನಮ್ಮದೇ ಇರುತ್ತೆ. ನಾನು ಗೆಲ್ಸ್ಕೊಬರ್ತೀನಿ, ನನಗೆ ಗೊತ್ತಿದೆ. ಸೊ ಮೋದಿ ಆಫ್ಟರು ಗುಡ್ ಫೀಮೇಲು ಭಾರತೀಯ ಜನತಾ ಪಾರ್ಟಿಯಿಂದ ಒಬ್ಬರು ಫೀಮೇಲು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ದೀನಿ. ಅದು ಪ್ರೈಮ್ ಮಿನಿಸ್ಟ್ರು ಮಾಡೋ ಜವಾಬ್ದಾರಿನೂ ನನ್ನ ಮೇಲಿದೆ. ಮೈ ಕಂಟ್ರಿ ನೆಕ್ಸ್ಟ್ ಗುಡ್ ಫೀಮೇಲು ಪ್ರೈಮ್ ಮಿನಿಸ್ಟ್ರು ಮಾಡ್ತೀನಿ. ಸೊ ಈಗ ನಾನು ಐ ಆಮ್ ವೇಟಿಂಗ್. ಎನಿ ಒನ್ ಪರ್ಸನ್ ಕಳಿಸ್ಬೇಕು, ನನ್ನ ಕರ್ಕೊಂಡು ಹೋಗ್ಬೇಕು. ನನಗೆ ಗೊತ್ತಿಲ್ಲ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಅಷ್ಟೇ. ಪಬ್ಲಿಕ್ ಆಲ್ರೆಡಿ ತುಂಬ ಅಂಗ್ರಿ ಆಗಿದ್ದಾರೆ. ಏನು ಅನ್ಕೊಂಬಿಟ್ಟಿದ್ದೀರ ನೀವುಗಳು? ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಪಬ್ಲಿಕ್.